ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕಿನ ವ್ಯಾಪ್ತಿಗೆ ಬರುವ ಬನ್ನಹಟ್ಟಿ ಗ್ರಾಮದ ಪಕ್ಕದಲ್ಲಿ ಇಂದು ಲಾರಿ ಒಂದಕ್ಕೆ ಬೈಕ್ ಚಾಲಕನು ಡಿಕ್ಕಿ. ವೀಕ್ಷಕರೇ, ಲಾರಿ ಚಾಲಕ ತನ್ನ ಪಾಡಿಗೆ ತಾನು ಟಿಪ್ಪರ್ ಚಲಾಯಿಸಿಕೊಂಡು ಹೋಗುವಾಗ ಬೈಕ್ ಸವಾರನು ಬ್ಯಾಲೆನ್ಸ್ ಅಂದರೆ ನಿಯಂತ್ರಣ ತಪ್ಪಿ ಲಾರಿಯ ಮುಂಭಾಗದ ಸೈಡ್ ಚಕ್ರಕ್ಕೆ ಡಿಕ್ಕಿ ಹೊಡೆದಿರುತ್ತಾನೆ. ಅಲ್ಲಿರುವ ಸ್ಥಳೀಯ ಜನರಿಂದ ಮಾಹಿತಿ. ವೀಕ್ಷಕರೇ ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕು ಸೊಂಡೂರು ಭಾಗಕ್ಕೆ ಬರುವಂಥ ಬನ್ನಹಟ್ಟಿ ಗ್ರಾಮದ ಪಕ್ಕದಲ್ಲಿ ಈಗ ಜಸ್ಟ್ ಒಂದು ಲಾರಿ ಒಂದಕ್ಕೆ ಬೈಕ್ ಒಂದು ಆಕ್ಸಿಡೆಂಟ್ ಆಗಿದೆ. ದಯವಿಟ್ಟು ಲಾರಿ ಚಾಲಕರು ಅತಿ ಸರಳವಾಗಿ ಅತಿ ಸೂಕ್ಷ್ಮವಾಗಿ ಓಡಾಡುವಂಥ ಸಾಧ್ಯತೆ ಇರಬೇಕು. ಹಾಗಾಗಿ ನೀವು ನೋಡ್ತಿರುವಂಥ ದೃಶ್ಯ ಇದು ಬೈಕ್ ಮೇಲೆ ತಾರಾನಗರ ಗ್ರಾಮದ ಇಬ್ಬರು ವ್ಯಕ್ತಿಗಳು ಬೈಕ್ ತಗೊಂಡು ಹೊರಡಬೇಕಾದ್ರೆ ಈ ಸ್ಥಳದಲ್ಲಿ ಈ ಘಟನೆ ಆಗಿದೆ. ಹಾಗಾಗಿ ಇಲ್ಲಿ ಒಬ್ಬರು ಅಣ್ಣಂದಿರಿದ್ದಾರೆ, ಅವ್ರ ಜೋಡಿ ಮಾತಾಡೋಣ. ಅಣ್ಣ ನಮಸ್ತೆ. ನಮಸ್ತೆ ಸರ್. ನಮ್ಮ ಹೆಸರು? ನಮ್ಮ ಹೆಸರು ಕುಮಾರಸ್ವಾಮಿ ಅಂತೇಳಿ. ಅಣ್ಣ ಇದು ಹೇಗಾಯ್ತಣ್ಣ ಇದು? ನಾವು ಅಲ್ಲಿ ಟೀ ಕುಡ್ಕೊಂತ ಇದ್ದೀವಿ ಸರ್. ನಾವು ಬಂದ್ವಿ, ಜಲ್ದಿ ಆ್ಯಕ್ಸಿಡೆಂಟ್ ಆಯ್ತು ಅಂದ್ರೆ ಓಡಿ ಬಂದ್ವಿ. ಆಮೇಲೆ ಮತ್ತೆ ಅವ್ರನ್ನ ಆ್ಯಂಬುಲೆನ್ಸ್ ಬರೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಇದ್ರಾಗ ಆಟೋದಲ್ಲೇ ಕಳಿಸ್ಕೊಟ್ವಿ. ಒಬ್ರದಂತೂ ಚಿಂತಾಜನಕವಾಗೈತೆ, ಇನ್ನೊಬ್ಬನಂತೂ ಸೇಫ್ ಆಗಿದ್ದಾನೆ, ಚೆನ್ನಾಗಿದ್ದಾನೆ. ಚಿಲ್ಲರೆ ಬಿಡ್ರೆ ಗಾಯ ಆಗೈತೆ, ಚೆನ್ನಾಗಿದ್ದಾನೆ. ಒಬ್ಬನಿಗೆ ಮಾತ್ರ ಚಿಂತಾಜನಕ, ಹೆಡ್ ಸ್ವಲ್ಪ ಮೂಗಿನಲ್ಲಿ ಎಲ್ಲ ಬ್ಲಡ್ ಬರ್ತಾಯಿದೆ. ಇದು ಎಷ್ಟು ಸಮಯಕ್ಕಾಗೈತಣ್ಣ ಇದು? ಮ್ಯಾಕ್ಸಿಮಮ್ ಅಂದ್ರೆ ಸರ್, ನಾವು ನೋಡ್ಲಿಕ್ಕಿಂತ ಮುಂಚೆಗೆ ಅಂದರೆ 12:30 ಸರ್. 12:30 ಆಗಿದೆ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ದಯವಿಟ್ಟು ಒಮ್ಮೆ ವೀಕ್ಷಿಸಿ. ಬನ್ನಹಟ್ಟಿ ಗ್ರಾಮದ ಮುಂಭಾಗದಲ್ಲಿನೇ ಈ ಘಟನೆ ಆಗಿರುತ್ತದೆ. ಹಾಗಾಗಿ ತಾವು ದಯವಿಟ್ಟು ಓಡಾಡುವಂಥ ಸಾರ್ವಜನಿಕರಿಗೆ ಸರಿಯಾಗಿ ಅವರಿಗೆ ಹೋಗುವಂಥ ರಸ್ತೆಗೆ ಮಾರ್ಗವಾಗಿ ಸರಳವಾಗಿ ಬಿಟ್ಟುಕೊಡ್ಬೇಕಂತೇಳಿ ಈ ಲಾರಿ ಚಾಲಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ನೀವು ನೋಡ್ತಿರುವಂಥ ದೃಶ್ಯ ನೋಡಿ ವೀಕ್ಷಕರೇ, ಈ ಸ್ಥಳದಲ್ಲಿನೇ ಆಗಿರಿದೆ. ಸದ್ಯ ಯಾರಿಗೂ ಏನು ಪ್ರಾಣಾಪಾಯ ಆಗಿಲ್ಲ. ಇಲ್ಲೇ ಪಕ್ಕದಲ್ಲಿರುವ JSW ಸಂಜೀವಿನಿ ಆಸ್ಪತ್ರೆಗೆ ಕರೆದುಕೊಂಡು ಚಿಕಿತ್ಸೆಗಾಗಿ ಕಳಿಸಲಾಯಿತು ಎಂದು ಮಾಹಿತಿ. ಕೇಳ್ರಿ ಸರ್, ನಾವು ದಯವಿಟ್ಟು ಹೇಳಕತ್ತೀವಿ, ನಾವು ಲಾರಿ ಮಾಲೀಕರ ಪ್ರೆಸಿಡೆಂಟು ಮಾಜಿ, ನಮ್ಮ ಗ್ರಾಮ ಘಟಕದ ತಾರನಗರದಿಂದ ಮಾಜಿ ಆಗಿದ್ವಿ. ಆದರೂ ಕೂಡ ಪ್ರತಿಯೊಂದು ವಿಚಾರವಾಗಿ ಲಾರಿ ಡ್ರೈವರು ಕ್ಲೀನರ್ ಮೇಲೆ ಹಾಕ್ತಾರೆ ಹೊರತು ಟೂ ವೀಲರು ಅಥವಾ ಬ್ಯಾರಿಯರ್ ಮೇಲೆ ಯಾರು ಎಷ್ಟು ಸ್ಪೀಡ್ ಹೊಡಿತಾರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ನೋಡ್ರಿ, ಒಂದೇ ಮಾತು ಹೇಳೋದು ನಾವು, ಸೈಕಲಿಂದ ಒಬ್ಬ ಮನುಷ್ಯನಿಗೆ ಗುದ್ದೇನಂದ್ರೆ ಸೈಕಲನ್ನು ತಪ್ಪು, ಸೈಕಲನಿಗೆ ಬೈಕ್ನೇನು ಹೊಡೆದಾನಂದ್ರೆ ಸೈಕಲನ್ನು ಬೈಕ್ ಹೊಡೆದಾನು ಬೈಕ್ನೇನು ತಪ್ಪು, ಬೈಕ್ನೇನು ಬ್ಯಾರಿಯರ್ ಹೊಡೆದಾನಂದ್ರೆ ಜೀಪ್ನೇನು ತಪ್ಪು. ಈಗ ಆಗ್ತದವ. ನಮ್ಮ ಡ್ರೈವರ್ ಕಿಲ್ಲರ್ನ ಯಾಕೆ ದೂಷಣೆ ಮಾಡ್ತಾರೆ? ಇವ್ರು ಬರ್ತಕ್ಕಂಥವ್ರು ಕೂಡ ಸರಿಯಾಗಿ ಬರಬಲ್ರಲ್ಲ, ಅದನ್ನ ಯಾಕೆ ಮಾಡಬಲ್ರ? ಆ ಪಾಯಿಂಟ್ ನೋಡಿ, ನೀವು ಅಲ್ಲೇ ನೋಡ್ರಿ, ಅಲ್ಲೇ ನೋಡ್ರಿ, ಗಾಡಿ ಇರೋ ಕಡೆಗೆ ಗಾಡಿ ಐತೆ. ಅದಾಗಿರೋ ಪಾಯಿಂಟ್ ಎಲ್ಲಿ? ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಗಾಡಿ ರೂಟ್ ಕರೆಕ್ಟ್ ಐತೆ ನೋಡಿ. ಗಾಡಿ ತನ್ನ ಪಾಡಿಗೆ ತಾನು ಹೋಗುವಂಥ ಸ್ಥಳ ನೋಡಿ. ಲಾರಿ ಇದು ಬೈಕ್ ಚಾಲಕ ಬಂದಿರುವಂಥ ಸ್ಥಳ ನೋಡಿ ಹೇಗಿದೆ, ಇಲ್ಲಿ ಏನಾಗಿದೆ ಹೇಗಾಗಿದೆ ಎಂಬುದು ತದಾದ ನಂತರ ತಿಳಿಸ್ತೇವೆ. ಸದ್ಯಕ್ಕೆ ಈ ಬೈಕ್ ಓಡಿಸುವಂಥ ಇಬ್ಬರು ವ್ಯಕ್ತಿತ್ವವನ್ನು ಬಳ್ಳಾರಿ ವಿಮ್ಸ್ 100 ಬೆಡ್ ಆಸ್ಪತ್ರೆಗೆ ಕರೆದುಕೊಂಡು ಸಂಜೀವಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಿರ್ತಾರೆ. ಹಾಗಾಗಿ ಬನ್ನಿ ಇಲ್ಲಿ ಈ ಗಾಡಿಯ ಮುಂಭಾಗ ಮತ್ತು ಹಿಂಭಾಗವನ್ನು ಒಮ್ಮೆ ವೀಕ್ಷಿಸೋಣ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ KA 35D5420 29 ಇದು ಹಿಂಭಾಗದಲ್ಲಿ. ಸದ್ಯಕ್ಕೆ ಮುಂಭಾಗದ ದೃಶ್ಯವನ್ನು ಒಮ್ಮೆ ವೀಕ್ಷಿಸೋಣ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ನೋಡಿ. ಇದು
ಅವನು ಬಂದಿರುವಂಥ ರೂಟು, ಆಮೇಲೆ ಈ ಲಾರಿ ಬಂದಿರುವಂಥ ರೂಟು ಹೇಗಿದೆ ನೋಡಿ, ಸೀದಾ ಬಂದಿರುವುದಿಲ್ಲ. ಈ ಲಾರಿಯು ಇವರ ರೋಡಲ್ಲಿ ಹೋಗಬೇಕಾದ್ರೆ ಈ ಘಟನೆ ಆಗಿರುತ್ತದೆ. ಸದ್ಯಕ್ಕೆ ಈ ಲಾರಿ ಮಾಲೀಕನು ಸುಶೀಲನಗರ ಗ್ರಾಮದ ನಿವಾಸಿ ಎಂದು ಮಾಹಿತಿ ಈಗ ಸದ್ಯಕ್ಕೆ ದೊರಕಿದೆ. ಸದ್ಯಕ್ಕೆ ಇಲ್ಲೇ ತೋಣಗಲ್ ಆಸ್ಪತ್ರೆ, ಸಂಜೀವನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಅವರನ್ನು ಕಳಿಸಿದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸೋಣ. ನಮಸ್ಕಾರ. ಬೈಕ್ ಸವಾರರ ಮೂಲ ನಿವಾಸಿ ತಾರಾನಗರ ಗ್ರಾಮದವರಾಗಿರುತ್ತಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ವೀಕ್ಷಕರೇ, ನೀವು ನೋಡುತ್ತಿರುವಂತಹ ದೃಶ್ಯ ಇದು ಸೊಂಡೂರು ಬಾವಿಹಳ್ಳಿ ಗ್ರಾಮದ ಲಾರಿ ಎಂದು ತಿಳಿದು ಬಂದಿದೆ. ಈ ಲಾರಿಯ ಮಾಲೀಕನ ಹೆಸರು ದಿನೇಶ್ ನಾಯಕ್, ತಂದೆ ರಾಮಾಜಿ ನಾಯಕ್ ಎಂದು ಮಾಹಿತಿ ಲಭ್ಯವಾಗಿದೆ. ಹಾಗೆಯೇ ಈ ಲಾರಿ ಚಾಲಕನ ಹೆಸರು ಕುಮಾರ್ ನಾಯಕ್ ಎಂದು ಮಾಹಿತಿ ದೊರಕಿದೆ. ವೀಕ್ಷಕರೇ, ಬೈಕ್ ಸವಾರರಿಗೆ ಸದ್ಯ ಯಾರಿಗೂ ಪ್ರಾಣ ಅಪಾಯ ಆಗಬಾರದೆಂದು ಆ ದೇವರಲ್ಲಿ ದೃಷ್ಟಿ ಕನ್ನಡ ನ್ಯೂಸ್ ವತಿಯಿಂದ ಬೇಡಿಕೊಳ್ಳುತ್ತೇವೆ. ವರದಿ ಬಾವಿಹಳ್ಳಿ ನಂದನಾಯಕ್, ದೃಷ್ಟಿ ನ್ಯೂಸ್, ಬನಹಟ್ಟಿ, ಸೊಂಡೂರು.